ಮತ್ತೊಮ್ಮೆ ಭೂತ ಚೇಷ್ಟೆ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂಥದ್ದೇ ಒಂದು ಸೀರಿಯಲ್ ಲಕ್ಷ್ಮೀ ಬಾರಮ್ಮ ಅಂತ ಹೇಳಬಹುದು. ಕಲರ್ಸ್ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದೆ. ಈಗಾಗಲೇ ಅಕ್ಕ ತಂಗಿಯರ ಬಾಂಧವ್ಯದ ಮಧ್ಯೆ ಒಂದು ಭೂತ ಕಾಣಿಸ್ಕೊಳ್ಳುತ್ತೆ. ಅದು ಮಗುವಿನ ರೂಪದಲ್ಲಿ ಬಂದಿರುತ್ತೆ. ಅದು ಬರೀ ತಂಗಿಗೆ ಮಾತ್ರ ಈ ರೂಪ ಕಾಣಿಸ್ತಾ ಇರುತ್ತೆ. ಬಟ್ ಉಳಿದವ್ರಿಗೆ ಯಾರಿಗೂ ಕೂಡ ಈ ಮಗು ಕಾಣಿಸ್ತಾ ಇರೋದಿಲ್ಲ. ಒಂದ್ ಕಡೆ ಆತ್ಮವಾಗಿ ಬಂದಿರುತ್ತೆ ಮಗು ಅಂತ ಈಗ ಸ್ಟೋರಿ ಹೋಗ್ತಾ ಇದೆ ಸದ್ಯಕ್ಕೆ. ಎಲ್ಲೊಂದ್ ಕಡೆ ಜನ ತುಂಬಾ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇದ್ರು. ಲಕ್ಷ್ಮೀ ಬಾರಮ್ಮ ತುಂಬಾ ಚೆನ್ನಾಗಿದೆ, ಅಕ್ಕ ತಂಗಿಯರ ಬಾಂಧವ್ಯ ಹೋಗ್ತಾ ಇದೆ, ಯಾವ ಲೆವೆಲ್ಗೆ ಮುಟ್ಟುತ್ತೆ, ಅದು ಒಬ್ಬ ಹುಡುಗನ ಮದುವೆ ಆಗಿರ್ತಾರೆ ಇಬ್ರು, ಸೊ ಯಾವಾಗ ರಿವೀಲ್ ಆಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಎಲ್ಲರಲ್ಲೂ ಕೂಡ ಇತ್ತು. ಬಟ್ ಮಿಡಲ್ ಇಂತಹ ಒಂದು ಟ್ವಿಸ್ಟ್ ಬೇಕಿತ್ತಾ ಈ ಒಂದು ಸೀರಿಯಲ್ ನಲ್ಲಿ ಅನ್ನುವಂಥದ್ದು, ಯಾಕೆ ಈ ಒಂದು ಟ್ರೆಂಡ್ಗೆ ಸೆಟ್ ಆಗ್ಬಿಡ್ತು ಈ ಸೀರಿಯಲ್ ಅನ್ನುವಂಥದ್ದು? ಯಾಕಂದ್ರೆ ಸುಮಾರು ದಿನಗಳಿಂದಲೂ ಕೂಡ ಆ ಒಂದು ಅಕ್ಕ ತಂಗಿಯರ ಬಾಂಧವ್ಯ ನೋಡ್ಕೊಂಡು ಬರ್ತಾ ಇದ್ವಿ. ಯಾವಾಗ ಗಂಡನ ರಿವೀಲ್ ಮಾಡ್ತಾರೆ, ಇಬ್ಬರ ಏನು ಗಂಡ ಒಬ್ರೇ ಆಗಿರ್ತಾರೆ, ಯಾವಾಗ ಆ ಒಂದು ಸೀಕ್ರೆಟ್ ರಿವೀಲ್ ಆಗುತ್ತೆ ಅಂತ ಎಲ್ಲರೂ ಕೂಡ ಕಾದಿದ್ರು. ಬಟ್ ಆ ರಿವೀಲ್ ಮಾಡೋದನ್ನ ಬಿಟ್ಟು ಸಡನ್ ಆಗಿ ಇದು ಭೂತದ ಕಡೆ ವಾಲಿರುವಂತದ್ದು ಈ ಒಂದು ಸೀರಿಯಲ್. ಆ ಮಗುವನ್ನ ನಾವು ನೋಡ್ತಾ ಇದೀವಿ. ಇದು ಬರೀ ಮಾತ್ರ ಲಚ್ಚಿಗೆ ಅನ್ನುವಂತಹ ಕ್ಯಾರೆಕ್ಟರ್ಗೆ ಮಾತ್ರ ಈ ಒಂದು ಮಗು ಕಾಣಿಸ್ಕೊಳ್ತಾ ಇರುತ್ತೆ. ಬಟ್ ಉಳಿದವ್ರಿಗೆ ಯಾರಿಗೂ ಕೂಡ ಈ ಮಗು ಕಾಣಿಸ್ಕೊಳ್ಳೋದಿಲ್ಲ. ಯಾಕೆ ಇಂತಹ ಒಂದು ತಯಾರಿಯನ್ನ ಮಾಡ್ಕೊಂಡಿದೆ ಈ ಸೀರಿಯಲ್? ಎಲ್ಲೊಂದ್ ಕಡೆ TRPಗೋಸ್ಕರ ಭೂತವನ್ನ ಕ್ರಿಯೇಟ್ ಮಾಡ್ಬಿಟ್ಟಿದಾರ ಅನ್ನುವಂಥದ್ದು. ಬಟ್ ಇಲ್ಲೂ ಕೂಡ ನಮ್ಗೆಲ್ಲೂ ಭಯ ಆಗೋದಿಲ್ಲ. ಯಾಕಂದ್ರೆ ಒಂದು ಮನೆಗೆ ಹೋಗುವಾಗ ಮಾತ್ರ ಭಯ ಹುಟ್ಟುತ್ತೆ ಹೊರತು ಮಗುವನ್ನ ನೋಡಿದಾಗ ಎಲ್ಲೂ ಕೂಡ ನಮ್ಗೆ ಭಯ ಅನ್ಸೋದೇ ಇಲ್ಲ. ಮುದ್ದು ಬರುತ್ತೆ, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾಳಪ್ಪ ಹುಡುಗಿ ಅಂತ ಅನ್ಸುತ್ತೆ. ಮಗು ಕೂಡ ಭೂತ ತರ ಆಕ್ಟ್ ಮಾಡಕ್ಕೆ ಸಾಕಷ್ಟು ತಯಾರಿ ಮಾಡ್ಕೊಂಡಿರುತ್ತೆ. ನೀವು ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ. ಅಪ್ಪ ಅಮ್ಮ ಅಂತ ಹೇಳ್ತಾ ಇರುತ್ತೆ. ಬಟ್ ಅಪ್ಪ ಅಮ್ಮನಿಗೆ ಸ್ಪರ್ಶ ಕೂಡ ಆಗ್ತಾ ಇರೋದಿಲ್ಲ. ಮಗು ಕೈ ಹಿಡಿದಿದೆ ಅಥವಾ ಏನೋ ಮಾತಾಡ್ತಾ ಇದೆ ಮಗು ಅನ್ನೋ ಬಗ್ಗೆ ಸ್ಪರ್ಶ ಕೂಡ ಇರೋದಿಲ್ಲ. ಇಲ್ಲೊಂದ್ ಕಡೆ ಭೂತ ಅಂತ ಇದನ್ನ ತೋರಿಸ್ಲಾಗ್ತಾ ಇದೆ. ಪಪ್ಪ, ನಾನ್ ಸತ್ತೋಗಿದ್ದೀನಿ ಪಪ್ಪ, ಅದಕ್ಕೆ ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಪಪ್ಪ, ಮಮ್ಮಿ, ನಾನ್ ನಿಮ್ಮನ್ ಬಿಟ್ಟೋಗಿದ್ದೀನಿ. ಪಾಪ, ನಾನ್ ನಿಮ್ಮನ್ನ ಎಷ್ಟ್ ಕರೆದ್ರೂ ಕೇಳಿಸ್ಲಿಲ್ಲ. ನೀವು ನನ್ನನ್ ಮರ್ತೋಗಿದ್ರಿ ಅನ್ಕೊಂಡೆ. ಸಾರಿ. ಪಪ್ಪ ಮಮ್ಮಿ, ನಿಮ್ಮಿಬ್ರು ಪಕ್ಕ ಮಲ್ಗೆ ಎಷ್ಟ್ ದಿನ ಆಯ್ತು. ನಿಮ್ಮಿಬ್ರು ಪಕ್ಕ ಮಲಗ್ತೀನಿ. ಇಲ್ಲ, ನಾನ್ ಬಿಡಲ್ಲ. ಈ ಚಿನ್ನಕ್ಕನ್ನ ದೊಡ್ಡಕ್ಕನ್ನ ನಾನ್ ಬಿಡಲ್ಲ. ಅವರಿಬ್ರು ಸೇರ್ಕೊಂಡು ನನ್ನ ನಿಮ್ಮಿಂದ ದೂರ ಮಾಡಿದ್ದಾರೆ. ನಾನು ಅವರಿಬ್ರು ಸುಮ್ನೆ ಬಿಡಲ್ಲ. ಮಗು ಚಿಕ್ಕ ವಯಸ್ಸಲ್ಲೇ ಸತ್ತೋಗ್ಬಿಟ್ಟಿರುತ್ತೆ. ಬಟ್ ಅದು ಆತ್ಮವಾಗಿ ಬಂದು ಆ ಮನೆಯವ್ರನ್ನ ಕಾಡ್ತಾ ಇರುತ್ತೆ. ಅಮ್ಮ ಅಪ್ಪನ ಪ್ರೀತಿ ನನಗ್ ಬೇಕು ಅಂತ ಹಂಬಲಿಸ್ತಾ ಇರುತ್ತೆ. ಅಲ್ಲೊಂದ್ ಕಡೆ ಅನ್ಸುತ್ತೆ ಇದು ತುಂಬಾ ಒಳ್ಳೆಯ ಭೂತ ಇರಬಹುದು, ಕೆಟ್ಟ ಭೂತ ಇಲ್ಲ, ಒಳ್ಳೆ ಭೂತ ಕೂಡ ಇಲ್ಲಿ ಇರುತ್ತೆ ಅನ್ನೋದು ಪ್ರೂವ್ ಆಗ್ತಾ ಇದೆ. ಏನ್ ಹೇಳ್ತೀರಾ ನವನೀತ್ ಸರ್? ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇತ್ತು ಸೀರಿಯಲ್. ಅಂದ್ರೆ ಅಕ್ಕ ತಂಗಿ ಬಾಂಧವ್ಯ ಆಯ್ತು, ಒಂದು ಹುಡುಗನ ಮದ್ವೆ ಆಗಿರ್ತಾರೆ. ಬಟ್ ಇಬ್ರಿಗೂ ಒಬ್ರಿಗೊಬ್ರಿಗೆ ಗೊತ್ತಿರೋದಿಲ್ಲ ಇವರೇ ನನ್ನ ಹಸ್ಬೆಂಡು, ಇವರು ನನ್ನ ಹಸ್ಬೆಂಡು ಅಂತ. ಬಟ್ ಯಾವಾಗ ಅದು ರಿವೀಲ್ ಆಗುತ್ತೆ, ಇಬ್ರಿಗೂ ಗೊತ್ತಾದಾಗ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು. ಬಟ್ ದಿಢೀರ್ ಅಂತ ಟ್ವಿಸ್ಟ್ ತಗೊಂಡಿದೆ ಈಗ ಭೂತ ಅಂತ. ಸೊ ಏನ್ ಹೇಳ್ತೀರಾ? ಇಲ್ಲ, ಆಕ್ಚುಲಿ ಈ ಸೀರಿಯಲ್ ನಾನು ನೋಡಿಲ್ಲ. ಸೊ ಬಟ್ ಒಂದ್ ಹೇಳ್ಬೇಕಂತಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಎಷ್ಟೊಂದ್ ಜನ ಹೀರೋಗಳಿದಾರೆ. ನನ್ನ ಪ್ರಕಾರ ದೆವ್ವನು ಒಂದು ಮೇಜರ್ ಹೀರೋ. ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ದರ್ಶನ್ ಅವ್ರ ಸಿನಿಮಾ ತಗೊಳ್ಳಿ, ಅಪ್ಪು ಅವ್ರ ಸಿನಿಮಾ ತಗೊಳ್ಳಿ, ಒಂದ್ ವೀಕ್ಲಿ ಇಷ್ಟು ಕಲೆಕ್ಷನ್ ಅಂತ ಆಗುತ್ತೆ. ಒಂದು ಅವ್ರ ಇದ್ರೆ ಒಂದು ಓಪನಿಂಗ್ ಆಗುತ್ತೆ, ಒಂದು ಹಿಟ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಒಂದು ದೆವ್ವದ ಸಿನಿಮಾ ಮಾಡಿದ್ರೆ ದೆವ್ವ ಅಂದ್ರೆ ಐ ಮೀನ್ ದೆವ್ವದ ಸಿನಿಮಾ ಮಾಡಿದ್ರೆ ಅದಕ್ಕೆ ಸ್ಟಾರ್ಸ್ ಗಳೇ ಬೇಕಾಗಿಲ್ಲ. ನಿಮ್ಗೆ ಸಿನಿಮಾ ಚೆನ್ನಾಗಿದೆ ಸಾಕು, 100% ಒಳ್ಳೆ ಓಡುತ್ತೆ. ಅದೊಂದು ಅದೊಂಥರ ಟ್ರೆಂಡ್ ಕ್ರಿಯೇಟ್ ಆಗಿದೆ ಆಲ್ರೆಡಿ, ಟ್ರೆಂಡ್ ನಡೀತದೆ. ಇವನ್ ನನ್ನ ಸಿನಿಮಾದಲ್ಲಿ ಕೂಡ ದೆವ್ವ ಇದೆ ಅಂತಂದ್ರೆ ಓ ಹಾರರ್ ಅಲ್ವಾ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ.